ಸಾರಿ ಕಮಲಿ ಅವರ, ನನ್ನಿಂದಾಗಿ ನಿಮ್ ಕನ್ಸು ಅರ್ಧಕ್ಕೆ ನಿಂತ ಹಾಗಾಯ್ತು. ಸರ್ ಹಂಗ್ಯಾಕಂತೀರ ಸರ್? ನಮ್ಮಿಬ್ರು ಕನ್ಸು ನನ್ಸಾಯ್ತೈತೆ. ಇನ್ಮ್ಯಾಕೆ ಇದೇ ನಮ್ಮಿಬ್ರು ಕನ್ಸು, ಇದೇ ನಮ್ಮಿಬ್ರು ಜೀವನ, ಇದೇ ನಮ್ಗೆಲ್ಲ ಸರ್. ಆದ್ರೂ ಕಮಲಿ ಅವರ, ನೀವು ಮೊದಲು ಕಬಡ್ಡಿ ಆಡಲ್ಲ ಅಂತ ಹೇಳಿದ್ರಿ. ನಾನೇ ನಿಮ್ಗೆ ಆಡಿ ಅಂತ ಫೋರ್ಸ್ ಮಾಡಿದೆ. ಆದ್ರೆ ನೀವು ಕಬಡ್ಡಿ ಆಡಬೇಕು ಅಂತ ಆಸೆ ಪಟ್ಟಾಗ ಅದನ್ನ ನಾನೇ ಬೇಡ ಅಂದೆ. ನಿಮ್ಗೆ ನೋವಾಯ್ತು. ಸರ್ ಮ್ಯಾಚ್ನ ಈ ವರ್ಷ ಆಡಿಲ್ಲ ಅಂದ್ರೆ ಮುಂದಿನ ವರ್ಷ ಆಡ್ಬೋದು ಸರ್. ಆದ್ರೆ ಈ ಮಡ್ಲಗ್ ಬಂದಿರೋ ಮಗುನ ಬೇಡ ಅನ್ನಕೈತೈತೆ ಸರ್. ಇದು ನಮಗ್ ದೇವ್ರು ಕೊಟ್ಟಿರೋ ವರ. ಇದನ್ ಕಳ್ಕೊಳಕ್ ನಂಗಿಷ್ಟ ಇಲ್ಲ. ನಾನಿದನ್ನ ಜೋಪಾನ್ವಾಗಿ ನೋಡ್ಕೋತೀನಿ ಸರ್. ಕಮಲಿ ಅವರೇ, ತಾಯ್ತನ ಅನ್ನೋದು ಎಂಥ ಅದ್ಭುತ ಅಲ್ವಾ? ನೀವಿನ್ನೂ ಮಗುನ ನೋಡಿಲ್ಲ, ಮುಟ್ಟಿಲ್ಲ, ಮುದ್ದಾಡಿಲ್ಲ, ಆದ್ರೂ ಅದ್ರ ಬಗ್ಗೆ ಎಷ್ಟು ಕಾಳಜಿ. ಇಷ್ಟು ದಿನ ನೀವು ಮಗುವಾಗಿದ್ರಿ, ಇನ್ ಸ್ವಲ್ಪ ದಿನದಲ್ಲಿ ನಿಮ್ಮ ಮಡ್ಲಲ್ಲಿ ಇನ್ನೊಂದು ಮಗು ಇರುತ್ತೆ. ವಾವ್, ಅದನ್ನ ನೋಡೋದಿಕ್ಕೆ ಎಂತ ಚಂದ ಅಲ್ವಾ? ನಾನಂತೂ ಕಾಯ್ತಾ ಇದ್ದೀನಿ. ಸರ್ ನಿಮ್ ಮಗು ಬಂದ್ಮ್ಯಾಕೆ ನನ್ನನ್ ಮರ್ತ್ಬಿಡ್ಬೇಡಿ. ಕಮಲಿ ಅವರ, ನಿಮ್ಮ ಹೊಟ್ಟೆಲ್ ಬೆಳಿತಿರೋದು ನನ್ನ 2ನೇ ಮಗು. ನನ್ನ ಮೊದಲನೇ ಮಗು ನೀವೇ. ಸರ್ ಮನ್ಯಾಗ ಎಲ್ರಿಗೂ ಈ ವಿಷಯ ಹೇಳಿದ್ರಾ? ಇಲ್ಲ ಕಮಲಿ ಅವರ, ನೀವು ಮ್ಯಾಚ್ ಆಡ್ತೀನಿ ಅಂತ ಹೇಳಿದ್ರಲ್ಲ, ನಂಗೆ ಬೇಜಾರಾಯ್ತು. ಅದಕ್ಕೆ ಮನೇಲಿ ಯಾರಿಗೂ ಹೇಳೋದ್ ಬೇಡ ಅನ್ಕೊಂಡೆ. ಹಾ, ಈಗ ಅಮ್ಮಂಗ್ ಕಾಲ್ ಮಾಡಿ ನಾನೇ ಹೇಳ್ತೀನಿ. ಕಮಲಿ ಅವರೇ, ನೀವೇ ಅಮ್ಮಂಗ್ ಹೇಳ್ತು ಅಂದ್ರೆ ಅಮ್ಮ ತುಂಬಾನೇ ಖುಷಿ ಪಡ್ತಾರೆ. ಕಾಲ್ ಮಾಡ್ಲಾ? ಸರ್ ನಾನ್ ಹೇಳಿದ್ರೆ ಖುಷಿ ಪಡ್ತಾರೆ ಅಂತ ಹೇಳ್ತಿದ್ದೀರಾ ಅಥವಾ ನಿಮಗ್ ನಾಚಿಕೆ ಆಯ್ತಾಯ್ತಾ? ಬೇಬಿ ಪ್ಲೀಸ್ ಪ್ಲೀಸ್ ಕಂಟ್ರೋಲ್ ಯೋರ್ ಸೆಲ್ಫ್. ನೋಡು ನೋಡು, ನಿನ್ ನೋವು ಏನು ಅಂತ ನನ್ಗೆ ಅರ್ಥ ಆಗುತ್ತೆ. ಅದಕ್ಕೆ ತಾನೇ ನಾನು ನಿನ್ ಪರವಾಗಿ ನಿಂತಿರೋದು. ಯಾರು ನನ್ ಪರವಾಗಿದ್ರೆ ಏನು ಮಾಮ್? ಇನ್ನೇನು ಮಾಡಕ್ಕಾಗಲ್ಲ. ಆ ರಿಷಿ, ಕಮಲಿ ಅವ್ರ ಬೇಬಿ ಅವ್ರದೇ ಹ್ಯಾಪಿ ವರ್ಲ್ಡ್ ಅಲ್ಲಿ ಇರ್ತಾರೆ. ನಾನ್ ಮಾತ್ರ ಒಟ್ಟಿ ಪಿಶಾಚಿ ತರ ಇರ್ತೀನಿ. ಇಟ್ಸ್ ಓವರ್ ಮಾಮ್, ಇಟ್ಸ್ ಆಲ್ ಓವರ್. ಬೇಬಿ 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 ಲುಕ್, ಯಾವುದು ಇನ್ನೂ ಮುಗ್ದಿಲ್ಲ. ನೀನ್ ಇದನ್ನೆಲ್ಲ ಈಗಷ್ಟೇ ನೋಡ್ತಿದ್ಯಾ, ಆದ್ರೆ ನಾನು ಇದನ್ನೆಲ್ಲ ಓವರ್ಕಮ್ ಮಾಡ್ಕೊಂಡ್ ಬಂದಿದ್ದೀನಿ. ಬೇಬಿ ಕಮ್ಲಿ ಪ್ರೆಗ್ನೆಂಟ್ ಅಷ್ಟೇ, ಅದಕ್ಕೆ ಯಾಕೆ ಇಷ್ಟೊಂದು ಅಪ್ಸೆಟ್ ಆಗ್ತಿದ್ಯಾ ನೀನು? ಮಾಮ್, ಅವ್ರು ಪ್ರೆಗ್ನೆಂಟ್ ಅನ್ನೋದು ಚಿಕ್ಕ ವಿಷಯನ ಹೇಳಿ ಮಾಮ್. ಅವಳ ತಾಯಿ ಆಗ್ತಿದ್ದಾಳೆ ಅಂದ್ಮೇಲೆ ಅವಳು ಋಷಿನ, ಅವ್ರ ಋಷಿ ಅವಳನ್ನ ಬಿಡಕ್ಕಾಗುತ್ತಾ? ಹೇಳಿ ಮಾಮ್. ಬೇಬಿ, ಈಗ ನಿನ್ಗೆ ಸಮಾಧಾನ ಆಗೋ ವಿಷಯ ಒಂದು ಹೇಳ್ತೀನಿ. ಆಗ್ಲೇ ನಿಮ್ಮನ್ನ ದೇವಸ್ಥಾನದ ಹತ್ರ ಬಿಟ್ಟು ನಾನು ಹೋಗಿದ್ನಲ್ಲ, ಎಲ್ಲಿಗೆ ಹೋಗಿದ್ದೆ ಗೊತ್ತಾ? ಇವತ್ತಿನ ಮ್ಯಾಚಲ್ಲಿ ಕಮಲಿನ ಸೋಲ್ಸೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡೋದಕ್ಕೆ ಹೋಗಿದೆ. ಅವಳು ಇವತ್ತು ಮ್ಯಾಚ್ ಆಡ್ತಾಳೆ. ಅಲ್ಲಿಗೆ ಎಲ್ಲ ಮುಗಿಯುತ್ತೆ. ಅವಳ ಹೊಟ್ಟೆಯಲ್ಲಿ ಈಗಷ್ಟೇ ಮಿಸ್ ಕಾಡ್ತಿರೋ ಮಗು ಇವತ್ತೇ But mom, she's pregnant. ಅವಳು ಹೇಗೆ ಮ್ಯಾಚ್
ಮ್ಯಾಚ್ ಆಡ್ತಾಳೆ. ಕರೆಕ್ಟ್ ಬೇಬಿ, ನೀನ್ ಹೇಳೋದು ನಿಜ. ಪ್ರೆಗ್ನೆಂಟ್ ಆಗಿರೋ ಅವಳು ಇವತ್ತು ಆಡಬಾರ್ದು ಅನ್ಕೊಂಡಿರ್ತಾಳೆ. ಆದ್ರೆ ಅವಳು ಆಡ್ಲೇಬೇಕಾದ ಸಂದರ್ಭನ ನಾನು ಕ್ರಿಯೇಟ್ ಮಾಡ್ತೀನಿ. ತೊಟ್ಲು ತೂಗೋ ಕನ್ಸ್ ಕಾಣ್ತಿರೋ ಅವಳನ್ನ ಫೀಲ್ಡಿಗೆ ಇಳಿಯೋ ಹಾಗೆ ಮಾಡ್ತೀನಿ. ಇವತ್ತು ಅವಳು ಕಬಡ್ಡಿ ಆಡಿದ್ರೆ ಮಗು ಅಬಾರ್ಟ್ ಆಗುತ್ತೆ. ಅದಕ್ಕೆ ಆಪೋಸಿಟ್ ಟೀಮ್ ಪ್ಲೇಯರ್ಸ್ನ ಸೆಟ್ ಮಾಡಿದ್ದೀನಿ. ಅವ್ರ ಕಮಲಿ ಮೇಲೆ ಬಿದ್ದು ಅವಳ ಹೊಟ್ಟೆಲಿರೋ ಮಗು, ರಿಷಿ ಜೊತೆ ಬಾಳೋ ಅವಳ ಕನಸು, ಈ ಮ್ಯಾಚ್ ಗೆಲ್ಲೋ ಮಹದಾಸೆ ಎಲ್ಲಾನು ಒಂದೇ ಕ್ಷಣದಲ್ಲಿ ಚಿಂದಿ ಮಾಡಿಬಿಡ್ತಾರೆ. Don't worry, baby. Just wait and watch. ಹಲೋ ರಿಷಿ, ಹೇಗಿದ್ಯೋ? ಕಮಲಿ ಹೇಗಿದ್ದಾಳೆ? ಹಾಮ, ನೀವ್ ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಕಣೋ. ನೀವಿಬ್ರು ಆರಾಮಾಗಿರ್ಲಿ, ಡಿಸ್ಟರ್ಬ್ ಮಾಡೋದ್ ಬೇಡ ಅಂತ ನಾನೇ ನಿಮಗ್ ಫೋನ್ ಮಾಡಿರ್ಲಿಲ್ಲ. ಮಾ, ಕಮಲಿ ಅವ್ರು ಮಾತಾಡ್ಬೇಕಂತ ಅವ್ರಿಗೆ ಕೊಡ್ತೀನಿ. ಕೊಡು. ಕಮಲಿ, ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ ಅತ್ತೆಮ್ಮ. ನೀವು ಮಾವ, ಅಕ್ಕ, ಬಾವ ಎಲ್ಲರೂ ಚೆನ್ನಾಗವ್ರಾ? ಎಲ್ರೂ ಚೆನ್ನಾಗಿದ್ದೀವಿ. ಮತ್ತೆ ಏನ್ ವಿಷಯ? ಅತ್ತೆಮ್ಮ, ಅದು ಒಂದ್ ವಿಷಯ ಐತೆ. ನಿಮ್ಮ ಅಜ್ಜಿ ಮತ್ತೆ ಏನಾದ್ರೂ ತೊಂದರೆ ಕೊಡ್ತಿದಾರ? ಅಯ್ಯೋ ಇಲ್ಲ ಅತ್ತೆಮ್ಮ, ನಮ್ಮ ಅಜ್ಜಿ ಏನು ತೊಂದರೆ ಮಾಡಿಲ್ಲ. ನೀವು ಅಜ್ಜಿ ಆಯ್ತಾ ಇದ್ದೀರಾ? ಏನು? ನಾನು ಅಜ್ಜಿ ಆಗ್ತಿದ್ದೀನ? ನಿಜನಾ ಕಮಲಿ? ಎಂತ ಸುದ್ದಿ ಹೇಳ್ದೆ ಕಮಲಿ? ನನ್ಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ನನಗೆ ಮೊಮ್ಮಗು ಬರ್ತಿದ್ಯಾ, ನಮ್ಮ ಮನೆಗೆ ಪುಟ್ಟ ಕಂದ ಬರ್ತಿದ್ಯಾ. ಕಂಗ್ರ್ಯಾಚುಲೇಷನ್ಸ್ ಕಮಲಿ, ಥ್ಯಾಂಕ್ ಯು ಸೋ ಮಚ್. ರಿಷಿಕ್ ಫೋನ್ ಕೊಡು. ಸರಿ ಅತ್ತೆಮ್ಮ, ಇಲ್ಲೇ ಅವರೇ ಕೊಟ್ಟೆ. ಹಲೋ ಅಮ್ಮ. ರಿಷಿ, ಕಂಗ್ರ್ಯಾಚುಲೇಷನ್ಸ್ ಕಣು. ಯಾವಾಗ ಕನ್ಫರ್ಮ್ ಆಯ್ತು? ಮಾ, ನಿನ್ನೆ ಚೆಕಪ್ ಕೊಟ್ಟಿದ್ದೆ, ಇವತ್ತು ಕನ್ಫರ್ಮ್ ಆಯ್ತು. ಬೆಳಗ್ಗೆ ಗೊತ್ತಾದ್ರೆ ಈಗ ನನಗೆ ಹೇಳ್ತಾ ಇದೆಯಲ್ಲೋ? ನೀನ್ ಅಪ್ಪ ಆಗ್ತಿದ್ಯಾ ಅನ್ನೋ ಖುಷಿಲಿ ಈ ಅಮ್ಮನ್ನೇ ಮರ್ತ್ ಬಿಟ್ಯಾ? ಅಯ್ಯೋ ಹಾಗಲ್ಲಮ್ಮ. ಖುಷಿ ಆಯ್ತು ಕಣ. ನಾನು ಈಗ್ಲೇ ಈ ವಿಷಯನ ನಿಮ್ಮ ಅಪ್ಪಂಗೆ, ನಿಮ್ಮ ಅಣ್ಣಂಗೆ, ನಿಮ್ಮ ಅತ್ತಿಗೆಗೆ ಎಲ್ರಿಗೂ ಹೇಳ್ಬಿಡ್ತೀನಿ. ನೋಡು, ನನ್ ಸೊಸೆನ ಹುಷಾರಾಗಿ ನೋಡ್ಕೋ. ಅವಳಿಗೆ ಭಾರವಾದ ವಸ್ತುನ ಎತ್ತೋಕ್ ಬಿಡ್ಬೇಡ. ಟೆನ್ಷನ್ ಆಗುವಂತ ವಿಷಯನ ಅವಳಿಗೆ ಹೇಳ್ಬೇಡ. ಟೈಮ್ ಸರಿಯಾಗಿ ತಿನ್ನೋ ಕೊಡು. ಹೊರಗಡೆ ಊಟ ಅವಳಿಗೆ ಏನು ಕೊಡ್ಬೇಡ. ಆಮೇಲೆ ಹಾಮ, ಸರಿ, ಓಕೆ. ಆಯ್ತು ಕಣೋ. ಕಮಲಿಗೆ ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳು. ಓಕೆ, ಬೈ. ರಮೇಶ್,
ಚಿನ್ನ ಶಾಪಿಂಗ್ ಎಲ್ಲ ಸಖತ್ತಾಗೈತಲ್ಲ. ಏ ಚಿನ್ನ, ಯಾಕೆ ಬೇಜಾರು, ಏನಾಯ್ತು? ಅಮರ್, ಒಂದ್ ಗುಡ್ ನ್ಯೂಸ್ ಕಣೋ. ಚಿನ್ನ ಅಲ್ಲ ಚಿನ್ನ, ಲೈಫ್ ಅಲ್ಲಿ ಫಸ್ಟ್ ಟೈಮ್ ಚಿನ್ನ ಗುಡ್ ನ್ಯೂಸ್ ನ ಇಷ್ಟು ಬೇಜಾರಲ್ಲಿ ಹೇಳ್ತಿರೋದನ್ನ ಕೇಳ್ತಿರೋದು. ಗುಡ್ ನ್ಯೂಸ್ ನ ಯಾರಾದ್ರೂ ಮುಖ ಒಣಗಿಸ್ಕೊಂಡು ಹೇಳ್ತಾರಾ? ಇದು ಗುಡ್ ನ್ಯೂಸ್, ಆದ್ರೆ ಖುಷಿ ಜೊತೆ ಟೆನ್ಷನ್ ಆಗೋ ನ್ಯೂಸ್. ಏನ್ ಚಿನ್ನ ಅದು? ಕಮ್ಲಿ ಪ್ರೆಗ್ನೆಂಟ್ ಅಂತೆ ಕಣೋ. ಚಿನ್ನ ಏನಂದ? ಕಮಲಿ ಪ್ರೆಗ್ನೆಂಟ್ ಅಂದ್ರೆ ನನ್ನ ಮಾವ. ಎಂತ ಗುಡ್ ನ್ಯೂಸ್ ಚಿನ್ನ ಇದು. ನಾನು ಮಾವ, ನೀನು ಅತ್ತೆ, ಇದೇ ಖುಷಿಗೆ ಪಾಯಸ ಮಾಡ್ಕೊಂಡು ತಿನ್ಬಿಡದೆ. ನನಗೂ ಅಷ್ಟೇ ಖುಷಿ ಆಯ್ತು ಅಮರ್. ನಮ್ಮ ಮನೆಗೆ ಪುಟ್ಟ ಕಮ್ಲಿನೋ ಅಥವಾ ಪುಟ್ಟ ರಿಷಿ ಅಣ್ಣನೋ ಬರ್ತಾನೆ. ಆದ್ರೆ ಅವಳೀಗ ರೆಸ್ಟ್ ತಗೋಬೇಕಾ ಅಥವಾ ಕಬಡ್ಡಿ ಆಡ್ಬೇಕಾ? ಹೌದಲ್ಲ, ಕಮಲಿ ಈಗ ಟೀಮ್ ಅಲ್ಲಿ ಇದ್ದಾಳೆ. ನನ್ಗೆ ಈ ವಿಷಯನೇ ಮರ್ತೋಗಿತ್ತು. ನನಗೂ ಅದೇ ಟೆನ್ಷನ್ ಆಗ್ತಿದೆ ಅಮರ್. ಈಗ ಏನ್ ಮಾಡ್ತಾಳಂತ ಅವಳು? ಗೊತ್ತಿಲ್ಲ. ಸರಿ, ನಿಮ್ಮ ಅಣ್ಣ ಏನಂದ್ರು? ಅಣ್ಣನೂ ಕನ್ಫ್ಯೂಸ್ ಆಗಿದ್ದಾನೆ ಕಣೋ. ಅವನ್ಗೂ ಏನ್ ಡಿಸೈಡ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಜೀವನದಲ್ಲಿ ಒಂದ್ಸಲ ಸಿಗೋ ಅಂತ ಅವಕಾಶ ಕಮ್ಲಿಗ್ ಸಿಕ್ಕಿದೆ. ಆ ಅವಕಾಶನ ಉಪಯೋಗಿಸ್ಕೊಂಡು ಕಬಡ್ಡಿ ಆಡ್ತಾಳ ಅಥವಾ ಒಂದ್ ಹೆಣ್ಣಿನ ಜೀವನದ ಸಾರ್ಥಕತೆ ಇರೋದೇ ತಾಯ್ತನದಲ್ಲಿ ಅಂತಾರೆ. ಸೊ ತಾಯಿ ಆಗ್ತಿರೋದ್ರಿಂದ ರೆಸ್ಟ್ ಅಲ್ಲಿ ಇರ್ತಾಳ. ನೋಡು ಚಿನ್ನ, ನೀನ್ ಮಾತ್ರ ಅಪ್ಸೆಟ್ ಆಗಬೇಡ. ಏನೋ ಒಂದಾಗತ್ತೆ, ಒಟ್ನಲ್ಲಿ ಎಲ್ಲ ಒಳ್ಳೇದಾಗತ್ತೆ. ನೀನ್ ಪ್ರೆಗ್ನೆಂಟ್ ಆದ್ರೆ ನಿನ್ ಕನ್ಸುಗಳನ್ನ ಗಿವ್ ಅಪ್ ಮಾಡ್ಬೇಕಾ? ಇದು ನನ್ ಕನ್ಸ್ ಮಾತ್ರ ಅಲ್ಲ ಮೇಡಮ್, ನನ್ ಗಂಡನ್ ಕನ್ಸ್ ಕೂಡ. ಈ ನನ್ನ ಹೊಟ್ಟೆ ಆಗಿರೋ ಈ ಜೀವ ನಮ್ಮನೆ ವಾರಸ್ದಾರ. ಇದ್ರ ಜೊತೆಗೆ ಆಟಾಡೋ ಯಾವ ಅಧಿಕಾರನೂ ನನಗಿಲ್ಲ. ನಾನು ಯಾವತ್ತೂ ನನ್ ಮನೆಗೆ ಒಳ್ಳೇದಾಗ್ಲಿ ಅಂತಾನೆ ಬಯಸ್ತೇನೆ. ನಾನಿವತ್ತೇನ ಮ್ಯಾಚ್ ಆಡಿ ನನ್ಗೇನೋ ಹೆಚ್ಚು ಕಮ್ಮಿ ಆದ್ರೆ ನನ್ ಮನೆಯಾಗೆ ಯಾರು ಖುಷಿಯಾಗಿರಕ್ಕಿಲ್ಲ ಮೇಡಮ್. ನನ್ ಮಗು, ನನ್ ಮನೆಯವ್ರ ಬಗ್ಗೆ ಯೋಚನೆ ಮಾಡ್ದೆ ಆಟ ಆಡೋದಕ್ಕೆ ನನಗೆ ಮನ್ಸು ಒಪ್ತಾ ಇಲ್ಲ. ಸಾರಿ ಕಮಲಿ, ನೀನ್ ಆಡಲ್ಲ ಅಂದ ತಕ್ಷಣ ನಾನು ಸ್ವಲ್ಪ ರೂಢಾಗಿ ಮಾತಾಡ್ಬಿಟ್ಟೆ. ಟೀಮ್ ಕ್ಯಾಪ್ಟನ್ ನೀನೇ ತುಂಬಾ ಚೆನ್ನಾಗಿ ಆಡೋದು. ಪ್ರಾಕ್ಟೀಸ್ ಟೈಮ್ ಇಂದಾನು ಟೀಮ್ ನ ಚೆನ್ನಾಗಿ ಗೈಡ್ ಮಾಡ್ಕೊಂಡ್ ಬಂದಿದ್ಯಾ. ಈಗ ಇಡೀ ಟೀಮ್ ನಿನ್ ಮೇಲೆ ಡಿಪೆಂಡ್ ಆಗಿದೆ. ಅವ್ರಿಗೆ ಮೋಟಿವೇಶನ್ ನೀನೇ ಕಮಲಿ. ನೀನ್ ಮ್ಯಾಚ್ ಆಡದೆ ಇದ್ರು ಟೀಮ್ ಇಂದ ವಾಕ್ಔಟ್ ಆಗದೆ ನಮ್ ಜೊತೆ ಎಕ್ಸ್ಟ್ರಾ ಪ್ಲೇಯರ್ ಆಗಿ ಇರ್ಬೋದಲ್ಲ ಕಮಲಿ. ನೀನು ಕೋರ್ಟ್ ಒಳಗಡೆ ಬರ್ದೇ ಇರೋ ತರ ಟೀಮ್ ಆಡ್ತಾರೆ. ಜಸ್ಟ್ ನೀನ್ ಆಚೆ ನಿಂತ್ಕೊಂಡು ಅವ್ರನ್ನ ಗೈಡ್ ಮಾಡು ಸಾಕು ಕಮಲಿ. ಜಸ್ಟ್ ಅವ್ರನ್ನ ಮೋಟಿವೇಟ್ ಮಾಡು, ಅಷ್ಟೇ ಸಾಕು. ನೀನೀಗ ಟೀಮ್ ಬಿಟ್ಟು ಹೋದ್ರೆ ಯಾರು ಕೂಡ ಸರಿಯಾಗಿ ಆಡದೆ ಸೋತ್ ಹೋಗ್ತಾರೆ. ಸೊ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಕಮಲಿ, ಪ್ಲೀಸ್ ಟೀಮ್ ಜೊತೆ ಇರು. ಸರ್, ನೀವಾದ್ರೂ ನಿಮ್ ವೈಫ್ಗೆ ಹೇಳಿ ಸರ್. ನೀವ್ ಹೇಳಿದ್ರೆ ಒಪ್ಕೋಬಹುದು. ಕಮ್ಲಿ ಅವರ ಒಪ್ಕೊಳ್ಳಿ. ಸರ್, ಏನ್ ಹೇಳ್ತಿದ್ದೀರಾ? ನಾನ್ ಹೆಂಗೆ? ಕಮ್ಲಿ ಅವರೇ, ನೀವೇನ್ ಆಡಲ್ವಲ್ಲ. ಆಚೆ ನಿಂತು ಟೀಮ್ನ ಸಪೋರ್ಟ್ ಮಾಡ್ತೀರಾ, ಅವ್ರಿಗೆ ಗೈಡ್ ಮಾಡ್ತೀರಾ. ಅಂಡ್ ಮ್ಯಾಚ್ ನ ಅರ್ಧಕ್ಕೆ ಬಿಟ್ಟೆ ಅಂತ ನಿಮ್ಗೂ ಗಿಲ್ಟ್ ಫೀಲ್ ಆಗಲ್ಲ, ಅವ್ರಿಗೂ ಹೆಲ್ಪ್ ಆದಂಗಿರತ್ತೆ. ಪ್ಲೀಸ್. ಸರಿ ಸರ್. ಸರಿ ಮೇಡಮ್, ನಾನು ಎಕ್ಸ್ಟ್ರಾ ಪ್ಲೇಯರ್ ಆಗಿರ್ತೀನಿ. ಥ್ಯಾಂಕ್ ಯು ಕಮಲಿ, ಥ್ಯಾಂಕ್ ಯು ಸೋ ಮಚ್.
ಸರಿ ಬಾ, ಹಾಗಾದ್ರೆ ಪ್ಲೇಯರ್ಸ್ ಎಲ್ಲ ವೇಟ್ ಮಾಡ್ತಿರ್ತಾರೆ. ಇವತ್ತೊಂದು ಇಂಪಾರ್ಟೆಂಟ್ ವಿಷಯ ಇದೆ. ಇವತ್ ಕಮಲಿ ಮ್ಯಾಚ್ ಆಡ್ತಾ ಇಲ್ಲ. ಕಾರಣ ಏನು ಅಂದ್ರೆ ಸೋಲ್ ಎಕ್ಸ್ಟ್ರಾ ಪ್ಲೇಯರ್ ಅಂಡ್ ಆನ್ ಗೋಯಿಂಗ್ ಇನ್ಸ್ಟ್ರಕ್ಟರ್ ಆಗಿರ್ತಾಳೆ. ನನ್ ಗೊತ್ತು ಕಮಲಿನೇ ನಿಮ್ಮೆಲ್ಲರ ಸ್ಟ್ರೆಂತ್ ಅಂತ. ಕಮಲಿ ಆಡ್ಲಿಲ್ಲ ಅಂದ್ರೆ ನಿಮ್ಮೆಲ್ಲರ ಕೈ ಮುರ್ದಂಗೇನೆ. ಬಟ್ ಅವಳ ಗೈಡೆನ್ಸ್ ನಿಮ್ ಜೊತೆಗಿರುತ್ತೆ. ನೀವೆಲ್ರೂ ಈಗ ಕಮಲಿ ಸ್ಥಾನನ ತುಂಬಬೇಕು. ಕಮಲಿಗೆ ಗಿಲ್ಟ್ ಫೀಲ್ ಬರ್ದೇ ಇರೋ ತರ ನೀವ್ ಆಡ್ಬೇಕು. ಕಮಲಿ, ನೀನ್ ಹೇಳು, ಕ್ಯಾಪ್ಟನ್ ಆಗಿ ಯಾರನ್ನ ಸೆಲೆಕ್ಟ್ ಮಾಡೋಣ? ಮೇಡಮ್, ನಮ್ ಟೀಮ್ನಾಗೆ ಪ್ರತಿಯೊಬ್ರು ತುಂಬಾನೇ ಚೆಂದಾಗಿ ಆಡ್ತಾರೆ. ಅಶ್ವಿನಿ ತುಂಬಾ ಚೆನ್ನಾಗಿ ಆಡ್ತಾಳೆ, ಅವಳೇ ಕ್ಯಾಪ್ಟನ್ ಆಗ್ಲಿ. ಓಕೆ. ನೋಡಿ, ನೀವ್ ಯಾವ್ದೇ ಕಾರಣಕ್ಕೂ ಎಕ್ಸ್ಟ್ರಾ ಪ್ಲೇಯರ್ ಫೀಲ್ಡ್ ಇಳಿದಿರೋ ತರ ಆಡ್ಬೇಕು. ಆಚೆ ನಿಂತು ಕಮಲಿ ಸಪೋರ್ಟ್ ಮಾಡ್ತಾ ಇರ್ತಾಳೆ. ಅವಳ ಸಿಗ್ನಲ್ ನ ಫಾಲೋ ಮಾಡಿ. ನೋಡಿ, ನಾನು ಆಚೆ ಕೂತ್ಕೊಂಡೆ ಎಲ್ಲನೂ ನಿಮ್ಗೆ ಗೈಡ್ ಮಾಡ್ತಾ ಇರ್ತೀನಿ. ಆಪೋಸಿಟ್ ಟೀಮ್ ಇಂದ ಸ್ಟ್ರಾಂಗ್ ಪ್ಲೇಯರ್ ಬಂದ್ರೆ ನನ್ ರೈಟ್ ಲೆಗ್ ನ ಮುಂದೆ ಇಡ್ತೀನಿ. ಅದೇ ವೀಕ್ ಪ್ಲೇಯರ್ ಬಂದ್ರೆ ನನ್ ಲೆಫ್ಟ್ ಲೆಗ್ ನ ಮುಂದೆ ಇಡ್ತೀನಿ. ಇದನ್ನ ಗಮನ ಇಟ್ಟು ನೋಡ್ತಾ ಇರಿ. ಯಾವಾಗ ಕ್ಯಾಚ್ ಮಾಡ್ಬೇಕು ಅನ್ನೋದನ್ನು ನಾನ್ ಸನ್ನೆಲೆ ಹೇಳ್ತೀನಿ. ಯಾವಾಗ್ಲೂ ನನ್ ಕಡೆ ಗಮನ ಇಡೋದನ್ನ ಮರಿಬೇಡಿ. ನಾವು ಒಗ್ಗಟ್ಟಾಗಿದ್ರೆ ಎಂತ ಸ್ಟ್ರಾಂಗ್ ಆಗಿರೋ ಶತ್ರುನು ಸೋತೋಗ್ತಾನಂತೆ. ಅದಕ್ಕೆಯ ನಾವ್ ಯಾವ್ದೇ ಸಮಯದಲ್ಲೂ ಒಗ್ಗಟ್ಟಾಗೆ ಆಡುಮ. ಎಲ್ರಿಗೂ ಆಲ್ ದ ಬೆಸ್ಟ್.